ಬಿದ್ದಿರ್ತಾರಲ್ಲ ಅವಾಗಲೂ ಇದೇ ಕ್ಯಾಮ್ರಾನ ಯೂಸ್ ಮಾಡೋದು? ಹೌದು ಸರ್. ಇಷ್ಟು ಚಿಕ್ಕದ್ರಲ್ಲಿ ಹೆಂಗೆ ಮಕ್ಕಳು ಬೀಳ್ತಾವಪ್ಪ? ಇಲ್ಲ ಇದ್ರಲ್ಲಿ ಬೀಳಲ್ಲ ಸರ್. ಅವರು ಮಕ್ಕಳು ಬೀಳೋದು ಇದನ್ನ ತೆಗೆದಾಕ್ಬಿಟ್ಟಿರ್ತಾರೆ ಕೇಸಿಂಗ್ನ, ಅದ್ರಲ್ಲಿ ಮಕ್ಕಳು ಬೀಳ್ತವೆ, ಇದ್ರಲ್ಲಿ ಬೀಳೋಕ್ಕಾಗಲ್ಲ ಸರ್. ಅವರು ಬೋರ್ವೆಲ್ ಹಾಕ್ತಾರೆ, ನೀರು ಬಂದಿರಲ್ಲ. ಅದೇ ಇವಾಗ 50 ಮೂಟೆ ಅನ್ಲೋಡ್ ಅಲ್ಲೇ ಮಾಡಿಸ್ತಾ ಇದ್ದೀನಿ, ನಿಮ್ಮ ಹುಡುಗ ಅಲ್ಲೇ ಇರಲಿ ಅಂದ. ಅದೇ ಹಳೆ ಜಾಗದಲ್ಲಿ. ಹೌದೌದೌದು ಅಲ್ಲೇ. ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದ್ದು, ಎಷ್ಟು ಏನು ಮಾಡಬೇಕು ಅಂತ. ಅದನ್ನ ಹೆಂಗೋ ಶಿಫ್ಟ್ ಮಾಡ್ಕೋಬೇಕು, ಎಲ್ಲನೂ ಏನು ಮಾಡೋಕ್ಕಾಗುತ್ತೆ. ಮೆಟಡಾರ್ ಗಿಟಾರ್ ಬೇಡ, ಒಂದು 3 ವೀಲರ್ದು ಇದು ತಳ್ಳೋ ಗಾಡಿ ಕೊಡ್ತೀನಿ. ಅದು ಬೇಡ ರೀ, ಈಗ ತಳ್ಳೋ ಗಾಡಿ ಒಂದು ತರಿಸ್ತೀನಿ, ನಮ್ಮ ಗೋಡೌನಲ್ಲಿದೆ ಅದು. ಆಯ್ತು, ಅವ್ರು ಇನ್ನೂ ಫಸ್ಟ್ ಇದು ಮುಗಿಸ್ಲಿ, ಇದು ಮುಗಿಸೋವರೆಗೂ ಅದು ಮಾಡಲ್ಲ ಅಂತ ಇವನು ಯಾರೋ ಅವನೊಬ್ಬ ಮೇಸ್ತ್ರಿ ಇಲ್ಲಿದ್ದ ಗಾರೆಯವನು. ಅಲ್ಲ ಯಾರು ಅಲ್ಲ ಆಗಲಿ, ಬಟ್ ಅದು ಪ್ಯಾರಲಲ್ ಆಗಿ ಮಾಡ್ತಾರೆ ಅಂತಲ್ಲ. ಏನಪ್ಪ ಸರಿ, ಇವಾಗ ಎಷ್ಟು ಅಡಿ ಇದು ಬೇಕು ನಿಮ್ಗೆ? ಒಂದು ಚಿಕ್ಕದು 10 ಅಡಿಗೆ 10 ಅಡಿ ಟಾರ್ಪಲ್ ಸಾಕಾ? ಇವಾಗ ನಮ್ಮ ಹುಡುಗ ಫೋನ್ ಮಾಡ್ತಾವನೆ. ಅಲ್ಲ ಇವಾಗ ನಮ್ಮದು ಒಂದು ಇದು ಹಳೇದು ಇತ್ತಲ್ಲ, ಅದೇ ಥರದ್ದು ಇದ್ದರೂ ಸಾಕಾ ಸರ್? ಹಾಂ ಸರಿ ಆಯಿತು, ನಾನು ಮತ್ತೆ ಮಾಡ್ತೀನಿ ರೀ. ಇವರು ನೀವು ಎಷ್ಟೊತ್ತಿಗೆ ಬರ್ತೀರಾ? ಸರಿ ಬನ್ನಿ ಬನ್ನಿ, ಫಸ್ಟ್ ಇಲ್ಲಿಗೆ ಬನ್ನಿ. ಓಕೆ ಹಾಂ ಬನ್ನಿ ಸರ್. ಇದು ನೋಡಿ, ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಇಲ್ಲ ನನಗೇನು ಕಾಣಿಸ್ತಾ ಇಲ್ಲ. ಕುತ್ಕೊಂಡ್ರೆ ಕಾಣಿಸ್ತದೆ, ಈ ಲೆವೆಲ್ಗೆ ಇಟ್ಟಿರ್ತೀನಿ. ಓಕೆ, ಇದು ನೋಡಿ. ಹಾಂ ಇದು ಎಂಡ್ ಆಗಿದೆ ನೋಡಿ. ಇದು ಕಬ್ಬಿಣದ ಕೇಸಿಂಗ್ ಎಂಡ್ ಆಗಿದೆ. ಅದಾದ್ಮೇಲೆ ಕಲ್ಲು ಸಿಕ್ಕಿದೆ. ಹೌದು ಹಾಂ ಓಕೆನಾ? ಇದು ಕ್ಲಿಯರ್ ನೀಟಾಗಿ ಕೂತಿದೆಯಾ ಅಂತ ಚೆಕ್ ಮಾಡ್ತೀವಿ. ಓಕೆ ಇನ್ ಕೇಸ್ ಏನಾದ್ರು ಮಣ್ಣಂತ ಕೇಸಿಂಗಾ 20 ಅಡಿ ಕೇಸಿಂಗು 65 ಅಡಿ ಹೋಗಿದೆ. ಹೌದು. ಇದು ನೋಡಿ, 20 ಅಡಿ ಏನು? 20 ಅಡಿ ಮೀಟರ್ ಅಡಿ ಮೀಟರು. ಸೊ 65 ಹೌದು ಫೀಟ್. ಹಾಂ ಇದನ್ನು ಚೆಕ್ ಮಾಡ್ತೀವಿ ನೀಟಾಗಿ ಕೂತಿದೆಯಾ ಅಂತ. ಸೊ ನೀಟಾಗಿ ಕೂತಿದೆ. ಅಂದರೆ ಒಂದೊಂದ್ಸಲಿ ಕೂತಿರಲ್ವಾ? ಕೆಲವು ಕಡೆ ಕೂತಿಲ್ಲ ಅಂದಾಗ ಏನಾಗುತ್ತೆ, ಅದರಿಂದ ನೀರು ಬರ್ತಾ ಇದ್ರೆ ಮಣ್ಣೀರು ಬರುತ್ತೆ. ಈಗ ಕಲ್ಲಿದು, ಇದು ಪೂರ್ತಿ ಕಲ್ಲು. ಇವ್ರು ಹಿಂಗೆ ಕೂತ್ರೆ ಕಾಲು ನೋವು ಬರುತ್ತೆ. ನೀವು ಒಂದು ಕಲ್ಲು ಬೇಕು ಇವ್ರಿಗೆ. ಹಿಂಗೆ ಒಂದು ಹಾಲು ಬ್ಲಾಕ್ ತೊಗೊಂಬನ್ರಿ. ಹಿಂಗೆ ಕೂತ್ಕೊಂಡ್ಬಿಡ್ತೀನಿ. ಹನುಮಂತು ಒಂದು ಹಾಲು ಬ್ಲಾಕ್ ತೊಗೊಂಬನ್ನಿ. ಕೊಡಿ ಸರ್, ಛತ್ರಿ ಕೊಡ್ತಾರೆ. ಹಂಗೆ ಛತ್ರಿನೂ ತಂದುಬಿಡಿ, ನಮ್ಮ ಕಾರಲ್ಲಿ ಇದೆಯಲ್ಲ ಒಂದು ಛತ್ರಿ ತೊಗೊಂಬನ್ನಿ. ಇದು ರೆಕಾರ್ಡೆಡು, ಮೊಬೈಲ್ಗೆ ಹಾಕ್ಕೊಡ್ತೀನಿ. ಮೊಬೈಲ್ಗೆ ಹಾಕ್ಕೊಡ್ತೀನಿ. ಓಕೆ. ಮೊಬೈಲಲ್ಲಿ ನೋಡ್ಕೋಬೋದಾ? ಬಟ್ ಇವಾಗ ಕೇಸಿಂಗ್ ತೆಗೆದ ಮೇಲೆ ಬೀಳ್ತಾರೆ ಅಂದ್ರಲ್ಲ, ಬಟ್ ಒಳಗಡೆನೂ 6 ಇಂಚೇ ಹೋಗಿರುತ್ತಲ್ಲ. ಅದೇನಾಗಿರುತ್ತೆ ಗೊತ್ತಾ ಸರ್? ಈಗ ನೀರು ಬಂದಿರಲ್ಲ, ಅವರು ಏನು ಮಾಡಿರ್ತಾರೆ, ಕಿತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಕಿಳ್ಳೆ ಟೈಮಲ್ಲಿ ದೊಡ್ಡದಾಗಿರುತ್ತೆ. ಓಹೋ, ಕೇಸಿಂಗಾ? ಕೇಸಿಂಗ್ ಇದೇನಪ್ಪ ವೈರ್ ಅನ್ಕೊಂಡಿದ್ದೀರಾ? ಏನು ಅನ್ಕೊಂಡಿದ್ದೀರಾ? ಕ್ಯಾಟ್ 6 ವೈರ್ ರೀ, ಭಾರಿ ಕಾಸ್ಟ್ಲಿ ಅದು. ಕಚ್ಕೊಂತದೆ ಅಂತ ಹಾಕ್ನಪ್ಪ. ಪಾಪ ಏನು ಮಾಡ್ತೀರಾ, ನಿಮ್ಗೆ ಗೊತ್ತಾಗಲ್ವೇ? ಈ ಥರ ಪ್ಲೈನ್ ಆಗಿದ್ರೆ ನೀರು ಬರಲ್ಲ ಸರ್. ಇಲ್ಲಿ ಬರಲ್ವಾ? ಹಿಂಗೆ ಪ್ಲೈನ್ ಆಗಿದ್ರೆ ಬರಲ್ಲ. ಇಲ್ಲೆಲ್ಲ ಜರಿ ಬಂತೈತೆ. ಜರಿ ಅಲ್ಲ, ಕೊಡಿ ಅದು ಕೊಡಿ. ಹಾಂ ಸರ್ ಹೇಳಿ ಚಪ್ಪಣ್ಣ. ಅನ್ಲೋಡ್ ಆಯ್ತೇನಪ್ಪ? 50 ಮೂಟೆ ಇದೆಯಲ್ಲ, ನೋಡ್ಕೊಂಡ? వచ్చింది ಸರ್, ರೇపు చేపిస్తాను. ಓಕೆ ಥ್ಯಾಂಕ್ ಯು. ಯಾಕೆ ಇದು ನೋಡ್ಕೊಳ್ಳಯ್ಯ, ನೀನು ಊಟ ಮಾಡೋದ್ರೊಳಗೆ ನಿಂಗೆ ಆಗೋಗಿರುತ್ತಿದ್ದು. ಇದು ನೋಡಿದ್ಯಾ? ನೋಡಿದ್ಯಾ? 80 ಅಡಿಲೂ ಡ್ರಾಪ್ ವಾಟರ್ ಬರ್ತಾ ಇದೆ ಸರ್. ಹೌದಾ? ಏನು ಬರ್ತಾ ಇದೆ? ಡ್ರಾಪ್ ವಾಟರ್ 88 ಡ್ರಾಪ್ ವಾಟರ್. ಅಂದರೆ ಜರಿ ಫಸ್ಟ್ ಸಿಕ್ತು ಅಂತ? ಅದೇನೆ.
ಎಲ್ಲ ಇದೆಯಾ? ಅಂದರೆ ಅಂದರೆ ಸ್ಟಾಕ್ ವಾಟರ್ ಶಾಕ್ ವಾಟರ್ ಲೆವೆಲ್ ನೋಡಿ ಹಾಂ ಕಾಣಿಸ್ತಾ. ಇವಾಗ ಎಷ್ಟು ಅಡಿ ಹೋಗಿದೆ? ಬರೀ ಮೆನ್ಷನ್ ಮಾಡ್ತೀನಿ ಸರ್. ಇದು ಏನಕ್ಕೆ ಯೂಸ್ ಆಗುತ್ತೆ ನಮಗೆ? ಸರ್ ಇದು ಸ್ಟಾಕ್ ವಾಟರು ಮೇಲಿದ್ದಷ್ಟು ನಿಮಗೆ ನೀರು ಚೆನ್ನಾಗಿದೆ ಅಂತ. ಹೌದಾ? ಇದು ಬಾಟಮಲ್ಲಿ ಇದ್ದಷ್ಟು ನೀರು ಕಮ್ಮಿ ಇದೆ ಅಂತ. ಓಹೋ, ಅಲ್ಲಿಗೆ ನೀರು ಚೆನ್ನಾಗಿದೆ ಅಂತ ಆಯ್ತು. ಚೆಕ್ ಮಾಡ್ತೀನಿ ಸರ್. ಒನ್ 93 ವಾಟರ್ ಲೆವೆಲ್. 193 ಫೀಟು ಅಂದರೆ ಸ್ಟಾಕ್ ವಾಟರ್ ಅದು. ಸ್ಟಾಕ್ ವಾಟರ್ 193 ಫೀಟ್ ತಾನೇ ಅದು? ಹೌದೌದು, ಫೀಟ್ ಬರ್ತಿದ್ದೀನಿ. ಹಾಂ, ಅಲ್ಲಿಗೆ ಚೆನ್ನಾಗೇ ಇರಬೇಕಲ್ರಿ, ಯಾಕಂದರೆ 1100 ಅಡಿಗೆ ಹೋದ್ಮೇಲೆ. ಈಗ ನೋಡಿ ಇದು ನೀರು. ಇವಾಗ ನಾವು ನೀರು ಒಳಗೆ ಹೋಗ್ತಿದ್ದೀವಲ್ಲ, ಒಳಗಡೆ ಬರ್ತೀವಿ ನೋಡಿ ನೀರು ಹೆಂಗಿದೆ. ಇದು ಫಸ್ಟ್ ವಾಟರ್ ಹಿಂಗಿರುತ್ತೆ ನೋಡೋಣ ಇಲ್ಲಿವರೆಗೂ ಇರುತ್ತೆ. ಈಗ ಸಿಲ್ಟ್ ವಾಟರ್ ಇದ್ರೂ ಗೊತ್ತಾಗುತ್ತೆ ಇದರಲ್ಲಿ ಅಲ್ಲ? ಇದು ರೆಕಾರ್ಡ್ ಆಗ್ತಿದೆ ಸರ್? ರೆಕಾರ್ಡ್ ಇದೆ ಸರ್, ನಾವು ಮಾತಾಡೋದು ಕೂಡ ರೆಕಾರ್ಡ್ ಆಗುತ್ತೆ. ಹಾಂ, ಓಕೆ. ಇದು ಕ್ಯಾಮ್ರಾ ಎಲ್ಲ ಬಂದು ಎಷ್ಟು ವರ್ಷ ಆಯಿತು? ಸೊ ಆಯಿತು ಸರ್, ಒಂದು 10 ಇಯರ್ಸ್ ಮೇಲೆ ಆಯಿತು. ಅವಾಗೆಲ್ಲ ಒಂದು 5000 7000 ಇತ್ತು ಬರೀ ಒಂದು ಕ್ಯಾಮ್ರಾ ಚೆಕ್ ಮಾಡೋಕ್ಕೆ ಸರ್. ಆಮೇಲೆ ಅದೇ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಅದಕ್ಕಿಂತ ಮುಂಚೆ ಬೋರ್ವೆಲ್ಲೇ ಇಷ್ಟು ಇರ್ತಿರ್ಲಿಲ್ವಲ್ಲ ಸರ್? ಹೌದು, ಮ್ಯಾಕ್ಸಿಮಮ್ 150. ಅವಾಗ ನಮ್ಗೆ 400 ಅಡಿ ಅಂದ್ರೆ ಹೈಯೆಸ್ಟ್ ಇತ್ತು. ಹೈಯೆಸ್ಟ್, ಹೌದು ಹೌದು ಹೌದು. ಹಾಂ, ಎಲ್ಲಿದೆಯಪ್ಪ? ಬೇಡ ಇರೋ, ಅವ್ರು ಬರೋವರೆಗೂ ಇರೋ. ಹಾಂ, ಅವ್ರು ಬರೋವರೆಗೂ ಇರು. ಅವ್ರು ಬಂದಮೇಲೆ ಇರೋದ್ರಲ್ಲಿ ದೊಡ್ಡದು ತರಬೇಕು. ನಾನು ಹೇಳ್ತೀನಿ, ಅವ್ರು ಬಂದಮೇಲೆ ಫೋನ್ ಮಾಡಿ. ಛತ್ರಿ ತಂದು ಕೊಡು ಅನ್ನಂತ. ಊಟ ಮಾಡ್ತಿದ್ಯಾ? ಸರಿ, ಅಲ್ಲಿ ಆ ಹುಡುಗ ಬರ್ತಾವ್ ನೋಡು, ಅವ್ನ ಕೈಲಿ ಕೊಟ್ಟು ಕಳಿಸು. ಇದು ಇದಕ್ಕೆ ನಿಮ್ಮ ಲ್ಯಾಪ್ಟಾಪ್ಗೆ ಬ್ಯಾಟ್ರಿ? ಹೌದು ಸರ್. ಅಲ್ಲಿ ಇದಿದೆಯಾ ಫೀಟ್? ಎಷ್ಟು ಜನ ಬಂದವರಪ್ಪ? 4 ಜನ ಲೇಬ್ರು. ಹಾಂ, ಒಬ್ಬರು ಬೇರೆ ಸರ್. ಓಕೆ.
ಸರ್ ಸ್ಟಾಕ್ ವಾಟರ್ನ ಅದು? ಇದು ನೀರೇ ಸರ್ ಇದೆಲ್ಲ ನೋಡಿ. ಅಲ್ಲ ಸ್ಟಾಕ್ ವಾಟರ್ ಅಥವಾ ಕ್ಲಿಯರ್? ಇಲ್ಲ ಇಲ್ಲ ಅಂದರೆ ಫಸ್ಟ್ ಒಂದ್ಸಲ ಎತ್ತವರೆಗೂ ನಿಮಗೆ ಏನೂ ಗೊತ್ತಾಗಲ್ಲ. ಓಕೆ. ಈ ನೀರು ಎತ್ತದ ಮೇಲೆ ನಿಮಗೆ ಹಾಂ ಕರೆಕ್ಟ್ ನೀರು ಎಷ್ಟು. ಈಗ ನೀರೆಲ್ಲ ಸೇಲ್ ಮಾಡ್ತಾರಲ್ಲ ಸರ್ ಅವ್ರದ್ದೆಲ್ಲ ಎಷ್ಟು ಇಂಚ್ ಸಿಕ್ಕಿರುತ್ತೆ ಸರ್? ನೀವು 3 ಇಂಚಿಗೂ ಸೇಲ್ ಮಾಡ್ತಾರೆ ಸರ್ ಅವರು. ಹೌದಾ? ಫ್ಲೋ. ಫ್ಲೋನಾ? ಹಲೋ ಯಾಕಮ್ಮ? ಹೌದಾ? ಇನ್ನೂ 1 ಅವರ್ ಮೇಲಾಗುತ್ತೆ ಕಣಮ್ಮ ನಾನು ಬರೋ ಅಷ್ಟರಲ್ಲ. ಸರಿ. ಇವಾಗ ನೀವು ಕುಂಬಳಗೋಡಿಂದ ಬಂದ್ರಾ? ಇಲ್ಲ ಅಣ್ಣ, ನನಗೆ ಬೇರೆ ಕೆಲಸ ಇತ್ತು ಮಾಗಡಿ ರೋಡಲ್ಲಿ, ಹೌದು. ಅದು ಮುಗಿಸ್ಕೊಂಡು ಇರೋದು ಕುಂಬಳಗೋಡ? ಓಕೆ. ಇದು ನೀರಲ್ಲಿ ಹೋಗ್ತಾ ಇದೆ ತಾನೆ? ನೀರೇ ಅಣ್ಣ, ನೀರು ಮೇಲೆ ಸಿಕ್ಬಿಡ್ತು. ಇದು ಫುಲ್ಲು ನೀರೇ ನೋಡಿ, ಕಾಣಿಸ್ತಾ ಇದೆ. ಹಾಂ ಹೌದು. ಬಟ್ ಈ ಫಸ್ಟ್ ಕ್ವಾರ್ಟರಲ್ಲಿ ಆಯಿಲು ಮತ್ತು ಇದೆಲ್ಲ ಡಿಸ್ಟರ್ಬ್ ಆಗಿರುತ್ತೆ, ಹಾಗಾಗಿ ನಿಮ್ಗೆ ಹಿಂಗೆ ಕಾಣಿಸುತ್ತೆ. 2 ಸಲ ಎತ್ತಿದ್ಮೇಲೆ ಚೆನ್ನಾಗಿ ಬರುತ್ತೆ. ಬಟ್ ಅವರು ಫ್ಲಶ್ ಮಾಡಿದ್ರು ಮಾಡ್ತಾರೆ ಸರ್. ಎಷ್ಟೇ ಮಾಡಿದ್ರು ಇದ್ದೇ ಇರುತ್ತೆ. ಐ ಥಿಂಕ್ ಬಿಡದಿ ಕಡೆ ಎಲ್ಲ ಸ್ವಲ್ಪ ಇನ್ನೂ ಮೇಲೆ ಸಿಗುತ್ತೇನಲ್ಲ, ಹಂಗೇನಿಲ್ವ? ಸರ್ಜಾಪುರ್ ಇದು ವೈಟ್ ಫೀಲ್ಡ್ ಅಂತ ಅಲ್ಲಿ ಸಿಗ ಸರ್. ಕನಕಪುರದಲ್ಲೇ ಸಿಗ್ತಾ ಇಲ್ಲ ಸರ್ ನೀರು. ಕನಕಪುರದಲ್ಲೇ 1300 ಅಡಿ 1340 ಅಡಿ ಹೋಗ್ತೈತೆ, ನೀರಿಲ್ಲ. ಫೇಲ್ಯೂರ್. ಈ ಹ್ಯಾಪಿ ವಿಲೇಜ್ ಇದೆಯಲ್ಲ ಸರ್ ಇಲ್ಲಿ ಮುಂದೆ, ಅಲ್ಲೂ ಅಷ್ಟೇ ನೋಡ್ರೆ ಕೆರೆ ಪಕ್ಕನೇ ನೋಡಿ ನೀರೇ ಇಲ್ಲ. ನಾನು ಕೆರೆ ಅಂದರೆ ಇವೆಲ್ಲ ಏನು ಒರಿಜಿನಲ್ ಕೆರೆಗಳೇ ಅಲ್ವಲ್ಲಪ್ಪ. ಇವಾಗ ಹತ್ತಿರ ಅಂದರೆ ಹ್ಯಾಪಿ ವ್ಯಾಲಿನ ನೀವು ಮಾಡಿರೋದು? ಇಲ್ಲ, ಸರೌಂಡಿಂಗ್ ಎಲ್ಲ ಮಾಡ್ತಾರೆ. ಎಲ್ಲ ಆಲ್ ಓವರ್ ಬ್ಯಾಂಗ್ಳೂರ್. ಅಲ್ಲ, ಇಲ್ಲಿ ಹತ್ತಿರದಲ್ಲಿ ಯಾವ್ದು ಮಾಡಿದ್ರೆ? ಎಲ್ಲ ಕಡೆ ಮಾಡಿದ್ದೀನಿ ಸರ್. ಕಾರ್ನರಲ್ಲಿ ಒಂದು ಮನೇಲಿ 600 ಅಡಿಗೆ ನೀರು ಸಿಕ್ಕಿದೆ, ಬಟ್ ಮಣ್ಣಲ್ಲಿ ಸಿಕ್ಕಿದೆ ಅಂತೆ. ಸಾಫ್ಟ್ ರಾಕ್. ಹಾಂ, ಬಟ್ ಭಯ ಇದೆ ಅವ್ರಿಗೆ ಮುಚ್ಕೊಂಡ್ಬಿಡುತ್ತಾ ಅಂತ.
ಫಿಲ್ಟ್ರ್ ಪೈಪ್ ಹಾಕಿ ಏನು ಪ್ರಾಬ್ಲಮ್ ಇಲ್ಲ ಬಿಡಿ ಸರ್. ಈಗೇನು ಫಿಲ್ಟ್ರ್ ಪೈಪ್ ಹಾಕ್ಬಿಟ್ಟು ಯೂಸ್ ಮಾಡ್ಕೊಳ್ತಾರೆ. ಹೌದಾ? ಓ, ಹಂಗೆ ಸರ್. ಫಿಲ್ಟರ್ ಪೈಪ್ ಹಾಕೋದು ಸಾಕಾ? ಹ್ಞೂ. ಓಕೆ. ಸಿಕ್ಸ್ 30 ಒಂದು ಸೋರ್ಸ್ ಇದೆ ಸರ್. ಬಟ್ ಆ ಸೋರ್ಸು ಸ್ಮಾಲ್. ಸ್ಮಾಲ್. ನೀವು ನೋಡಿರೋದ್ರಲ್ಲಿ ಒಳ್ಳೆ ನೀರು ಅಂತ ಅಂದರೆ ಚೆನ್ನಾಗಿ ಅನಿಸಿದ್ದು ಎಲ್ಲಿ ನಿಮ್ಮ ಪ್ರಕಾರ ತುಂಬ ಚೆನ್ನಾಗಿ ನೀರು ಬಂದಿದೆ ಅಂತ? ಎಷ್ಟೋ ನೋಡಿರ್ತೀರಲ್ಲ ನೀವು. ಸುಮಾರು ಕಡೆ ಇದೆ ಸರ್ ಆ ಥರ. ಹಾಂ. ಕಮ್ಮಿಗೇನೆ ಒಳ್ಳೊಳ್ಳೆ ಸೋರ್ಸು ಬೇಜಾನ್ ಕಡೆ ಇದ್ದಾವೆ. ಹೌದಾ? ಈಗ ನೋಡಿ ಇಲ್ಲಿ ಸೋಂಪುರ ಬಿ ಡಿ ಎ ಮಾಡಿದಾರಲ್ಲ, ಹಾಂ ಹಾಂ ಅಲ್ಲಿ ಒಂದು ಲೈನ್ ಫುಲ್ಲಾಗಿ ನೀರೇ ಇಲ್ಲ. ಹಾಂ ಅಲ್ಲಿ ಕಾವೇರಿ ವಾಟ್ರೂ ಇಲ್ಲ, ಇದೂ ಇಲ್ಲ, ಬೋರ್ವೆಲ್ಲು ಬತ್ತೋಗ್ಬಿಟ್ಟಿದೆ. ಹಾಂ. ಚೂರು ಡೌನ್ ಇಳೀತು ಅಂತಂದ್ರೆ ಖಾಲಿನೇ ಆಗಲ್ಲ ನೀರು. ಅಬ್ಬಾ. ಹಂಗೆ ಅಷ್ಟು ಪ್ರೆಷರಾಗಿ ಬರುತ್ತೆ, ಸ್ವಲ್ಪ ಡೌನಲ್ಲೇ. ಹಾಂ ಹಾಂ ಹಾಂ. ಸೊ ಹಾಗಾಗಿ ಹೇಳೋಕ್ಕಾಗಲ್ಲ ಸರ್. ಹೇಳೋಕ್ಕಾಗಲ್ಲ. ಈಗ ಎದುರುಗಡೆ ಮನೆ ಕನ್ಸ್ಟ್ರಕ್ಷನ್ 900 ಅಡಿ ಹಾಕವ್ರೆ, ಪಾಪ ಇನ್ನೂ ಫುಟಿಂಗ್ ಆಗಿಲ್ಲ, ನೀರು ನಿಂತೋಗೈತೆ. ಎದುರುಗಡೆ ಮನೆ 450 ಅಡಿ ನೀರು ಬರ್ತಾ ಇದೆ. ನೋಡಪ್ಪ. ಅದು ಡಿಪೆಂಡ್ಸ್ ಸರ್, ಬೋರ್ವೆಲ್ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಅವ್ರವ್ರದ್ದು ಇದು ಹಣೆ ಬರ. ಪಕ್ಕದ ಮನೆಯಲ್ಲೇ. ಹಾಂ. ಹಂಗಾಗುತ್ತೆ. ಆಪೋಸಿಟ್ ಇದೆ ಸರ್. ಆಪೋಸಿಟ್. ಹಾಂ.
ತೋರಿಸ್ತೀನಿ. ಹೌದು ಹೌದು ಹೌದು. ಈಗ ಅಲ್ಲ ಗೊತ್ತು ಇವಾಗ ಗೊತ್ತಾಯ್ತು. ಇವಾಗ ನೀವು ಹಿಂಗಂತೀರ, ನಾನೊಂದು ಯಾವುದೋ 9 CRದು ಅವರು ಅದು ಏನು, ನಾನು ಅವ್ರಿಗೆ ಹೇಳಿದೆ 9 1 2 ಒಪ್ಕೊತಿರಿಲ್ಲ, ಫುಲ್ ವೈಟ್ ಅದ
ಆಯಿತು, ನನಗೆ 1 ಅವರ್ ಟೈಮ್ ಕೊಡಿ, ನನಗೆ 1 ಅವರ್ ಟೈಮ್ ಕೊಡಿ ಸರ್. ಅಲ್ಲ ಸರ್, ಈಗ ನೀವು ಹೇಳಿದ್ದು ಓಕೆ, 1 ಅವರ್ ಟೈಮ್ ಕೊಡಿ. ಅದಕ್ಕೆ ಆಯಿತು. ಇನ್ನು ಎಷ್ಟೊತ್ತಾಗುತ್ತಪ್ಪ ನಿಮ್ಮದು? ಸರ್ ಮುಗೀತಾ? ಓಕೆ ಬಟ್ ಸರ್ 1 ಅವರ್ ಟೈಮ್ ಕೊಡಿ ಸರ್. ಇವಾಗ ಹೇಳಿದ್ದೀರಲ್ಲ, ಹಾಂ 1 ಅವರ್ ಬಿಟ್ಕೊಂಡು ನನಗೆ ಕಾಲ್ ಮಾಡಿ ನೀವು, ನಾನು ಮನೇಲಿ ಮಾತಾಡಿ ಹೇಳ್ತೀನಿ, ಕ್ಲೋಸ್ ಮಾಡ್ತೀನಿ. ಓಕೆ ಹಾಂ ಸರಿ ಸರ್ ಓಕೆ. ಸರ್ 8:20 ಮೇಲೆ ಹೋಗ್ತಾ ಇಲ್ಲ. ಅಂದರೆ ನೀರಿದೆಯಾ? ನೀರಿದೆ, ಬಟ್ 8:20ಗೆ ನೀವು 1200 ತಾನೇ ಹೇಳಿರೋದು? ಹಾಂ 1140. ಹಾಂ 1140. ನೀರಿದ್ರೆ ಹೋಗಲ್ಲ ಅಥವಾ ಅಲ್ಲ, ಹೋಗುತ್ತೆ. ಕ್ಲೋಸ್ ಆಗ್ತಾ ಇದೆಯಲ್ಲ. ಹೌದಾ? ಅವ್ರಿಗೆ ಫೋನ್ ಮಾಡಲ, ಬೋರ್ವೆಲ್ ಅವ್ರಿಗೆ ಕೇಳಿ ಏನಂತ ಹೇಳಿ ಅವ್ರಿಗೆ? ಕೊಡಿ, ನಾನು ಮಾತಾಡ್ತೀನಿ. ಹಾಂ ಪ್ರಮೋದ್, ಇವಾಗ ಇಲ್ಲಿ ಬೋರ್ವೆಲ್ ಪಾಯಿಂಟ್ ಹತ್ರ ಅದು ಕ್ಯಾಮ್ರಾದು ಬಂದಿದ್ದೆ, ಅದು ಎಷ್ಟು ಅಡಿ ಮೇಲೆ ಹೋಗ್ತಿಲ್ಲಪ್ಪ ಸರ್? ಅಲೋ, ಮಾತಾಡಿ. ಅಲ್ಲ ಸರ್, ಇದು 820ರಲ್ಲಿ ಬೋರ್ಡ್ ರಶ್ ಐತೆ. ಬೋರ್ಡ್ ಅದು ಕೆಳಗಡೆ ಹೋಗ್ತಾನೆ ಇಲ್ವಲ್ಲ ಸರ್? ತಿರುಗಿಸಿ ಬಿಟ್ಟು ಹೋಗ್ತಾ ಇಲ್ಲ. ಹಾಂ ಹೋಗ್ತಾನೆ. ಹಾಂ ಕೇಳಿ, ಯಾಕಂದರೆ ನಾನು ಮೇಲೆ ಇಲ್ಲೇ ಇದ್ದೀನಿ, ಬೋರ್ ಒಳಗಡೆನೇ ಐತೆ ಕ್ಯಾಮ್ರಾ. ಸರ್ ನೀರು ಬಂದ್ಬಿಟ್ಟು 193 ಐತೆ ವಾಟರ್ ಲೆವೆಲ್. 800ಅಲ್ಲಿ ಬೋರ್ಡ್ ರಶ್ ಐತೆ. ಕ್ಯಾಮ್ರಾ ಹೋಗ್ತಾ ಇಲ್ಲ, ನಾನು ತಿರುಗಿಸಿ ಬಿಡ್ತಾ ಇದ್ದೀನಿ, ಹೋಯ್ತಾ ಇಲ್ಲ. ಹಾಂ ಬರ್ತೀರಾ? ಬಂದ್ಬಿಡಿ ಅಣ್ಣ, ನೀವು ಬರೋ ಗಂಟೆ ಇಟ್ಕೊಂಡಿರೋಕ್ಕಾಗಲ್ಲ. ನೀವು ಅವ್ರಿಗೆ ಕೇಳಿ, ನಿಮ್ಮ ಡ್ರಿಲ್ಲಿಂಗ್ ಅವ್ರು ಇದ್ರಲ್ಲ, ಮೂರ್ತಿನ ಯಾರು? ಮೂರ್ತಿನ ಕೇಳಿ ಫೋನ್ ಮಾಡಿ ಸರ್. ಹಾಂ ತೊಗೊಳ್ಳಿ. ಬ್ಲ್ಯಾಕ್ ಅಷ್ಟೇ. ನೋಡಿ ಸರ್, ಇದು ನೀರು ಸರ್, ಇದು ಕ್ಲಿಯರ್ ಆಗಿರಬೇಕು. ಓಕೆ, ಇದು ನೀರಿದೆ ನೋಡಿ. ಬ್ಲ್ಯಾಕ್ ಭೂಮಿ ಸಿಕ್ಕಿದ್ರೆ ಹಿಂಗೆ ಬ್ಲ್ಯಾಕ್ ಆಗಲ್ಲ. ಇದು ನೀರಿದು ಫ್ಲೋ ಕಾಣಿಸ್ತಾ ಇದೆ, ನೀರಿದು. ಈಗ ಬಿಟ್ಟಿದ ತಕ್ಷಣ ನೋಡಿ ಕ್ಲೋಸ್. ಇದು ತಡೀತಾ ಐತೆ ಏನು? ಕ್ಲೋಸ್ ಅಷ್ಟೇ. ಇದು ನೀರು. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ತಿರುಗಿಸ್ತಾ ಇದ್ದೀನಲ್ಲ, ಅವಾಗಿಂದ ತಿರುಗಿಸಿದ್ರು ಹೋಗ್ತಾ ಇಲ್ಲ. ಆ ಕಡೆಯಿಂದ ಇಲ್ಲ, ಹೆಂಗ್ ಬಿಟ್ರು ಇದು ಕ್ಯಾಮ್ರಾ ಸರ್, ಬರೀ ಆಲ್ರೆಡಿ ಅಷ್ಟೇ. ಹಿಂಗೆ ಕಲ್ ಮೇಲೆ ಹಿಂಗೆ ಕುತ್ಕೊಂಡ್ರು ನಾನು ಹಿಂಗೆತ್ತಿ ಬಿಟ್ಟಿದ ತಕ್ಷಣ ಹೋಗ್ಬೇಕು ನೋಡಿ. ಬ್ಲಾಕ್. ಹಲೋ ಅಣ್ಣ, 820. ನಾನು ಬೋರ್ವೆಲ್ ಅವರು ಕ್ಯಾಮ್ರಾ ಚೆಕ್ ಮಾಡೋದು. ಅಣ್ಣ ನಿಂಗರಾಜು. ಅಣ್ಣ 820 820. ಬರ್ತೀರಾ ಪ್ರಮೋದ್? ಅಂದರೆ ಅವರು ಕ್ಯಾಮ್ರಾ ಬಿಟ್ಟಿದ್ದಾರೆ, ಹಂಗೆ ಇರಬೇಕಾ ಏನೂ ಗೊತ್ತಾಗ್ಲಿಲ್ಲ. ಸ್ವಲ್ಪ ಬೇಗ ಬನ್ನಿ ಸರ್. ಏನಂತಾರೆ ಅವ್ರು, ಯಾಕಂದರೆ ಅವರು ಡ್ರಿಲ್ಲಿಂಗ್ ಅವ್ರನ್ನ ತೊಗೊಂಡ್ರು ಮೂರ್ತಿ ಅಂತ. ನಾನು ಇದ್ನಲ್ಲ,